ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮನೆ ಒಳಗನ ಪಾಪ್ಕಾರ್ನ್ ಯಾವ ರೀತಿ ಮಾಡೋದಂತ ಹೇಳ್ಕೊಡತ್ತೀನಿ ರೀ. ಅಂಗಡಿಗೆ ಹೋಗೋ ಅವಶ್ಯಕತೆನೇ ಇಲ್ಲರಿ, ಮನ್ಯಾಗ ಮಾಡ್ಕೋಬೋದು ರೀ ಪಾಪ್ಕಾರ್ನ. ಮೊದಲು ಒಂದು ಕಡಾಯಿ ತೊಗೊಂಡೇನಿ ರೀ, ಬಿಸಿ ಮಾಡಕ್ಕೆ ಇಟ್ಟೇನಿ ರೀ. ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕತ್ತೀನಿ ರೀ. ಅಂಗಡಿ ಒಳಗಿನ ಪಾಪ್ಕಾರ್ನ್ ರೀ ಅಂದ್ರೆ ಪ್ಯಾಕ್ ಮಾಡಿಟ್ಟಿರ್ತಾರೆ ಏನೋ ರೀ, ಅದಕ್ಕೆ ಮನೆ ಒಳಗನೆ ಫ್ರೆಶ್ ಆಗಿ ನೀವು ಪಾಪ್ಕಾರ್ನ್ ಮಾಡಿ ನೋಡ್ರಿ, ಚಂದ ಇರ್ತಾವ್ರಿ. ಅಂಗಡಿ ಒಳಗಿಂತ ಟೇಸ್ಟ್ ಸೂಪರ್ ಇರ್ತಾವ್ರಿ. ಒಂದು ಬೌಲ ಪಾಪ್ಕಾರ್ನ್ ಮೆಕ್ಕೆಜೋಳ ತೊಗೊಳತ್ತೀನಿ ರೀ. ಅವನ್ನ ಎಣ್ಣೆಯಾಗ ಚಂದಾಗೆ ಫ್ರೈ ಮಾಡ್ಬೇಕ್ರಿ. 1-1.5 ನಿಮಿಷ ಈ ಥರ ಅವನ್ನ ಕೈ ಆಡ್ಸ್ಕೊಂತಿರ್ಬೇಕ್ರಿ. ಮೆಕ್ಕೆಜೋಳ ಎಲ್ಲ ಚಂದಾಗಿ ಅವು ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಪಾಪ್ಕಾರ್ನ್ ಇಷ್ಟ ಅದು ಇಲ್ಲ ನೋಡ್ರಿ, ಹಿಂಗೆ ಸಿಡಾಕತ್ತದಲ್ರಿ ಒಂದು ಪಾಪ್ಕಾರ್ನ್. ಇವಾಗ ಐತಲ್ರಿ 1 ಟೇಬಲ್ ಸ್ಪೂನ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ರೀ. ನಾನು ಕೆಂಪು ಖಾರ ಹಾಕತ್ತೀನಿ ರೀ. 1 ಟೇಬಲ್ ಸ್ಪೂನ ಸಣ್ಣ ಉಪ್ಪು ಹಾಕತ್ತೀನಿ ರೀ. ಚೆಂದಾಗಿ ಇವನ್ನ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡ್ಬೇಕ್ರಿ. ಅವೆಲ್ಲ ಹೆಂಗೆ ಅನ್ನಾಗ್ತದ ನೋಡ್ರಿ. ಎಷ್ಟು ಚಂದ ಪಾಪ್ಕಾರ್ನ್ ಆಗ್ಯಾವ ನೋಡ್ರಿ, ನೀವೇ ಎಷ್ಟು ಚಂದ.